ಡ್ರಾಮಾ ಬಟ್ ಯಾಕೆ ನಾನು ಇಷ್ಟು ವರ್ಷ ಕನ್ನಡದಲ್ಲಿ ಮಾಡ್ತಿಲ್ಲ ಅಂತ ಆ ಕೊರೆ ದೇವ್ರೇನೋ ಅಂದ್ಕೊಂಡಿದ್ದಾನೆ ಅಂತೀವಲ್ಲ ಅವ್ನು ಹಿ ಹ್ಯಾಸ್ ಥಾಟ್ ಆಫ್ ಸಮಥಿಂಗ್ ಬಿಗರ್ ದೊಡ್ಡ ಪ್ಲ್ಯಾನ್ ಇದೆ ನಿನಗೋಸ್ಕರ ವೇಟ್ ಮಾಡೋ ಅಂತ ಸೊ ಥ್ಯಾಂಕ್ ಯು ಫಾರ್ ದಿಸ್ ಏನು ಹೇಳೋದು ಐ ಆಮ್ ವೆರಿ ಇಮೋಷನಲ್ ಬಟ್ ಎನಿವೇ ಥ್ಯಾಂಕ್ ಯು ಅಜಯ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಫಿನಾಮಿನಲ್ ಪರ್ಫಾರ್ಮರ್ ಆ್ಯಂಡ್ ಈ ಥರ ಎಲ್ಲರೂ ಇಷ್ಟು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸಸ್ ಕೊಟ್ಟು ಈ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದ್ದು ಇಟ್ಸ್ ತುಂಬ ರೇರ್ ಈ ಥರ ಎಲ್ಲ ಕೂಡ ಬರೋದು ಆಲ್ ಎಲಿಮೆಂಟ್ಸ್ ವರ್ ಇನ್ ಪ್ಲೇಸ್ ವಿತ್ ಅಜಯ್ ಸರ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನಾನು ನೋಡ್ತಿದ್ರೆ ಅವ್ರನ್ನ ಹೀಸ್ ಲೈಕ್ he has to be on a national platform. Regional ಇಂದ he has to be taken to a national platform. ಯಾಕಂದರೆ ಒಂದೊಂದು ಸಣ್ಣ ಎಕ್ಸ್ಪ್ರೆಷನ್ನು ಆ ಮೀಟರ್ ಎಲ್ಲೂ ಕಡಿಮೆ ಆಗದೆ ಜಾಸ್ತಿ ಆಗದೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಸೈಕೋಪ್ಯಾತ್ ಥರ ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಕಳೆದೋಗ್ಬಿಟ್ಟೆ ನಿಜವಾಗ್ಲೂ. ಐ ಲವ್ ಹಿಸ್ ಪರ್ಫಾರ್ಮೆನ್ಸ್. ಸೋನಾಲ್ ಅವ್ರದ್ದು ಅಷ್ಟೇ, ಶಿ ಈಸ್ ನಾಟ್ ಜಸ್ಟ್ ಅ ಬ್ಯೂಟಿಫುಲ್ ಫೇಸ್, ಶಿ ಈಸ್ ಸೋ ಮಚ್ ಮೋರ್. ಬಹುಶಃ ಸೋನಲ್ ಅವರು ನನ್ನ ಪಾತ್ರ ಮಾಡಿದ್ರು ಶಿ ವುಡ್ ಹವ್ ಡನ್ 100% ಮೋರ್ ಕಮಿಟ್ಮೆಂಟಿಂದ ನನ್ನ ಪಾತ್ರ ಮಾಡ್ತಿದ್ರು ಅನಿಸುತ್ತೆ. ಅಷ್ಟು ಸಣ್ಣ ನ್ಯೂಯಾನ್ಸಸ್ಸು ಅಜಯ್ ಸರ್ ಹೇಳ್ದಂಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಶಿ ನೋಸ್ ಹರ್ ಪಾರ್ಟ್, ಶಿ ನೋಸ್ ಆ ಮೀಟರ್ ಏನು ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಿ ಇಸ್ ಡನ್. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪಾತ್ರ ಮಾಡಿರೋರು ಅಷ್ಟೇ, ಸಚ್ ಅ ಫಿನಾಮಿನಲ್ ಆ್ಯಕ್ಟರ್. ನಾವು ಅವಾಗಲೇ ಅನ್ಕೋತಾ ಇದ್ವಿ, ಹಿ ಸೆಡ್ ಇವರು ತುಂಬ ಹೇಟ್ ಮಾಡ್ತಾರೆ ಜನ ನನ್ನನ್ನು ಹೀರೋಲ್ ಮಾಡಿದ್ಮೇಲೆ ಅಂತ. ಬಟ್ ಅವ್ರು ಹೇಟ್ ಮಾಡಿದ್ರೆ ನೀವು ಗೆದ್ದಂಗೆ. ಯು ಹ್ಯಾವ್ ವನ್ ಟುಡೇ. ವೇದ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ನೋಡಿದ್ದೀರಾ, ಬಟ್ ಇವತ್ತು ಹಾರ್ಟ್ಲಿ ನಾನು ವೇದಗುರು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸರ್, ನನಗೆ ಇದು ನಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಈ ಒಂದು ಮೆಮರಿ ಆಗಿರುತ್ತೆ ಈ ಸಿನಿಮಾ ಫಾರ್ ಶೋರ್. ನನಗೆ ನಾನು ವರ್ಕ್ ಮಾಡ್ತಿರುವಾಗ ನನ್ನ ಪೋರ್ಷನ್ ಅಷ್ಟೇ ಹೇಳಿದರು. ನನಗೆ ಇಡೀ ಸಿನಿಮಾ ಏನು ಕತೆ ಏನು ಏನಾಗುತ್ತೆ ಕ್ಲೈಮ್ಯಾಕ್ಸ್, ರಿಯಲ್ ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಗಿದ್ದು ನನಗೆ. ನನ್ನ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಮೇಡಮ್ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ದು, ಬಟ್ ಅದಾದ್ಮೇಲೆನೂ ಇಷ್ಟು ಇಂಟೆನ್ಸ್ ಕ್ಲೈಮ್ಯಾಕ್ಸ್ ಇದೆ ಅಂತ ಇವತ್ತೇ ಗೊತ್ತಾಯಿತು. ಸರ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಸಚ್ ಬ್ಯೂಟಿಫುಲ್ಲಿ, ಅಂದರೆ ಒಂದು ವಿಶ್ವಲಿ ಒಂದು ಟ್ರೀಟ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಅಫ್ಕೋರ್ಸ್ ಅಜಯ್ ಸರ್, ನಾನು ಇಂಟರ್ವಲಲ್ಲೇ ಅಜಯ್ ಸರ್ ಹತ್ರ ಹೋಗಿ ಹೇಳಿದೆ, ಸರ್ ನಿಮ್ಮನ್ನು ಇವತ್ತುವರೆಗೂ ಹೆಂಗೆ ನೋಡಿದ್ದಾರೆ ಜನರು, ಫ್ರಾಮ್ ಟುಡೇ ಅಜಯ್ ಸರ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಡಿಫ್ರೆಂಟ್ ಟು ಅ ಲಾಟ್ ಆಫ್ ಡೈರೆಕ್ಟರ್ಸ್ ಅಂತ ಫಾರ್ ಶೋರ್. ಧನ್ಯನೂ ಅಷ್ಟೇ. ಐ ಮೀನ್ ಲಾಸ್ಟ್ಗೆ ಎಲ್ರಿಗೂ ಇಮೋಷ್ನಲ್ ಮಾಡಿಬಿಟ್ರು. ನಿಜವಾಗ್ಲೂ ಧನ್ಯ, ಇಟ್ ವಾಸ್ ಸೋ ಬ್ಯೂಟಿಫುಲ್, ಸೋ ಇಮೋಷ್ನಲ್. ಶಿ ಮೇಡ್ ಆಲ್ ಆಫ್ ದೆಮ್ ವರ್ ವೆರಿ ಇಮೋಷ್ನಲ್ ಅಟ್ ದಿ ಎಂಡ್. ಅದೇ ಐ ವಿಲ್ ನಾಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ದ ಫಿಲ್ಮ್, ಬಟ್ ಒಂದು ರಿಕ್ವೆಸ್ಟ್, ನಮಗೆ ಆಡಿಯನ್ಸ್ನ ರೀಚ್ ಆಗಬೇಕಾದ್ರೆ ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ನಮಗೆ ನೀವೇ ನಮ್ಮ ಫಸ್ಟ್ ಆಡಿಯನ್ಸ್. ನೀವೇ ಇದಕ್ಕಿಂತ ಮುಂಚೆ ಯಾರು ಸಿನಿಮಾ ನೋಡಿಲ್ಲ, ನೀವೇ ನಮ್ಮ ಫಸ್ಟ್ ಆಡಿಯನ್ಸ್. ಸೊ ದಯವಿಟ್ಟು ಥಿಯೇಟ್ರಿಂದ ಆಚೆ ಹೋದ್ಮೇಲೆ ನಮ್ಮ ಸಿನಿಮಾ ಬಗ್ಗೆ ಒಂದು ವರ್ಡ್ ಆಫ್ ಮೌತ್ ಅನ್ನೋದಿದೆ ಗೊತ್ತಾ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆ ಸಿನಿಮಾ ಬಗ್ಗೆ ಹೇಳಿ, ಥಿಯೇಟರ್ಸ್ಗೆ ಕಳಿಸಿ. ಐ ಥಿಂಕ್ ದಟ್ ಈಸ್ ವೆನ್ ವಿ ಕ್ಯಾನ್ ವಿನ್. ಯಾಕೆಂದರೆ ಒಂದು ಡೈರೆಕ್ಟರು, ವೇದಗುರು ಸರ್ ಅವ್ರ ಡೈರೆಕ್ಟರ್ ಅಷ್ಟೇ ಅಲ್ಲ, ಈಸ್ ಆಲ್ಸೋ ಪ್ರೊಡ್ಯೂಸರ್. ಸೊ ಡೆಫಿನೆಟ್ಲಿ ಒಂದು ಈಸಿ ಜರ್ನಿ ಇಲ್ಲ ಇದು. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ ಅವ್ರಿಗೆ. ಜನರು ಥಿಯೇಟರ್ಗೆ ಬರಬೇಕಂದ್ರೆ ಹೌದು, ನಾವು ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಬಟ್ ನಿಮ್ಮ ರೀಚ್ ಇಸ್, ನೀವು ಹೋಗಿ ಆಚೆ ಹೋಗಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಇಟ್ ಈಸ್ ಅ ರಿಕ್ವೆಸ್ಟ್ ಫ್ರಮ್ ದ ಹೋಲ್ ಟೀಮ್. ಅಷ್ಟು ಇಮೋಷ್ನಲ್ ಆಗಿ ನಾವೆಲ್ಲರೂ ಕೂಡ, ಅಂದರೆ ಈ ಒಂದು ವಾತಾವರಣನೇ ಚೇಂಜ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಅಜಯ್ ರಾವ್ ಅವರು ಹೇಳ್ದಂಗೆ ನಿಜವಾಗ್ಲೂ ಈ ಒಂದು ಚಿತ್ರದ ನಾಯಕ ಅಂತಂದರೆ ನಮ್ಮ ಚಿತ್ರದ ನಿರ್ದೇಶಕರು ವೇದಗುರು ಅವರು. ಚಿತ್ರವನ್ನು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್. ಯಾಕೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಅಜಯ್ ರಾವ್ ಅವರು ಒಬ್ಬ ಆರ್ಟಿಸ್ಟ್ ಆಗೋ ಮಾತಾಡಿದ್ರು, ಒಬ್ಬ ಆ್ಯಕ್ಟರ್ ಆಗಿ ಮಾತಾಡಿದ್ರು, ಪ್ರೊಡ್ಯೂಸರ್ ಆಗಿ ಕೂಡ ಮಾತಾಡಿದ್ರು. ಆ್ಯಂಡ್ ಅವ್ರು ಹೇಳಿದ್ದೆಲ್ಲ ಸತ್ಯನೇ. ಈ ಒಂದು ಚಿತ್ರವನ್ನು
ಶಕ್ತಿ ಮೀರಿ ಮಾಡಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಇವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಬಟ್ ವೇದಗುರು ಅವ್ರಿಗೆ ಗೊತ್ತು ದಟ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗೋದೇನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಒಳ್ಳೆ ಸಿನಿಮಾ. ಆ್ಯಂಡ್ ನಾನು ಅಷ್ಟು ಕಷ್ಟಪಡ್ತೀನಿ ಅಂತ ಜನಗಳಿಗೆ ಗೊತ್ತಾದರೆ ಆ ಒಂದು ಸಿಂಪತಿಯಿಂದ ಏನು ಜನ ನನ್ನ ಸಿನಿಮಾ ಗೆಲ್ಸಲ್ಲ ಅಂತಲೂ ಅವ್ರಿಗೆ ಗೊತ್ತು. ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಸಿನಿಮಾ ನೋಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ ಶಕ್ತಿ ಮೀರಿ ಅವರು ಈ ಒಂದು ಸಿನಿಮಾಗೆ ಆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಅಥವಾ ಟೆಕ್ನಿಷಿಯನ್ಸು, ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಶಕ್ತಿ ಮೀರಿ ಮಾಡಿದರೆ ಅದು ಸ್ಕ್ರೀನ್ ಮೇಲೆ ಕಾಣ್ತಿದೆ. ಆ್ಯಂಡ್ ನಿಮ್ಮ ಕಥೆ ಖಂಡಿತವಾಗ್ಲೂ ಗೆಲ್ಲಬೇಕು. ಆ್ಯಂಡ್ ಅಜಯ್ ಸರ್ ಹೇಳ್ದಂಗೆ ಚಿತ್ರಗಳಲ್ಲಿ ನ್ಯೂನ್ಯತೆಗಳಿರುತ್ತೆ, ಬಟ್ ಆದರೂ ಈ ಒಂದು ಚಿತ್ರದಲ್ಲಿ ಇರ್ತಕ್ಕಂಥ ಇಮೋಷನ್ ಇದೆಯಲ್ಲ, ಅದು ನಿಮ್ಮನ್ನು ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡುತ್ತೆ. ಚಿತ್ರದ ಕೊನೆ 20 ನಿಮಿಷ ಏನಿದೆ, ಖಂಡಿತವಾಗ್ಲೂ ಆ ಒಂದು 20 ನಿಮಿಷ ಆದಮೇಲೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಏನೋ ಒಂಥರ ಭಾರ, ಆ ಒಂದು ಇಮೋಷನ್ ನಿಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸು ಈ ಸಿನಿಮಾ ನಿಮಗೆ ಕೊಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಚೆ ಹೇಳಬೇಕಾಗಿತ್ತು, ಆದರೆ ಸಿನಿಮಾ ಆದಮೇಲೂ ಕೂಡ ಈಗ ಎಲ್ಲರೂ ಬಂದು ತುಂಬ ಪೇಷನ್ಸಿಂದ ಕೂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರಾಧೆಯ ಈ ಸಿನಿಮಾ ನನಗೆ ತುಂಬ ತುಂಬ ಸ್ಪೆಷಲ್ ಸಿನಿಮಾ ನನ್ನ ಕರಿಯರ್ನಲ್ಲಿ. ಆದರೆ ಈ ಸಿನಿಮಾ ನಾಗೇಂದ್ರ ಸರ್ ಹೇಳಿದ ಹಾಗೆ ನಾವು ಅಂದರೆ ಜಡ್ಜ್ಮೆಂಟ್ ಮಾಡೋದಕ್ಕಿಂತ ಐ ಥಿಂಕ್ ಇದೊಂದು ಎಮೋಷ್ನಲ್ ಕನೆಕ್ಷನ್ ಈ ಸಿನಿಮಾ ಜೊತೆಗೆ. ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ, 30ಗಿಂತ ಹೆಚ್ಚು ಆಯಿತು ಸಿನಿಮಾ, 22 ವರ್ಷ ಆಯಿತು. ಆದರೆ ಒಂದು ಸ್ಪೆಷಲ್ ಕನೆಕ್ಷನ್ ಆಗಿರೋದು ನನಗೆ ರಾಧೆಯ ಸಿನಿಮಾದಲ್ಲಿ. ಎಲ್ಲರೂ ನಾನು ಅಂದರೆ ಗೊತ್ತಿಲ್ಲ, ನಾನು ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ, ಒಬ್ಬ ಕಲಾವಿದನಾಗಿ, ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಸಿನಿಮಾದ ಆಗು ಹೋಗುಗಳು, ಅದು ಸಿನಿಮಾ ಮಾಡೋದು ಎಷ್ಟು ಕಷ್ಟ, ಸಿನಿಮಾ ಮಾಡಾದ್ಮೇಲೆ ಎಷ್ಟು ಕಷ್ಟ, ಇದೆಲ್ಲ ಅರ್ಥ ಮಾಡಿಕೊಂಡು ನಾನು ಪ್ರಾಕ್ಟಿಕಲಿ ಅದರಲ್ಲೆಲ್ಲ ನಿರ್ಮಾಪಕನಾಗಿನೂ ಬದುಕಿರೋದ್ರಿಂದ ನಾನು ಇದೊಂದು ರಿಕ್ವೆಸ್ಟ್ ಥರ ಎಲ್ಲರಲ್ಲೂ ಮಾಡ್ಕೊಳ್ತಾ ಇರೋದು. ಯಾವ ಸಿನಿಮಾನೂ ತಪ್ಪುಗಳಿಲ್ಲದೆ, ಅದರಲ್ಲಿ ನ್ಯೂನತೆಗಳು ಅಂದರೆ ಏನು ಫ್ಲಾಸ್ಗಳಿಲ್ಲದೆ, ಅದು ಮೇಕಿಂಗ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಏನು ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವೊಂದು ಸಿನಿಮಾಗಳು ಮಾತ್ರ ನಾಗೇಂದ್ರ ಸರ್ ಹೇಳಿದಾಗ ಭಾವನಾತ್ಮಕವಾಗಿ ನೋಡಬೇಕಾದಂಥ ಸಂದರ್ಭಗಳು ಬರ್ತಾವೆ. ಜಡ್ಜ್ಮೆಂಟ್ ಮಾಡೋಂಥ ಸಿನಿಮಾ ಆಫ್ಕೋರ್ಸ್ ಅದಕ್ಕೆ ತಾಕತ್ತು ಬೇರೆ ಇರುತ್ತೆ, ಅದ್ರ ಹಿಂದೆ ತಾಕತ್ತುಗಳು ಬೇರೆ ಇರುತ್ತೆ. ಇಲ್ಲಿ ನಾನು ಏನೇ ಹೇಳಕ್ ಹೋದ್ರೆ ನಾನು ಇಲ್ಲಿ ವೇದಗುರು ಅವರಿಗೆ ಹೀರೋ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ನಾನು ನೋಡಿದ್ದೀನಿ, ಅಂದರೆ ಸಿನಿಮಾ ಮಾಡೋಂಥ ಪ್ರಾಸೆಸ್ ಏನಿದೆಯಲ್ಲ, ಅದು ಎಲ್ಲರೂ ಇದನ್ನ ಅದ್ರ ಗೊತ್ತಾಗಬೇಕು ಈ ವಿಚಾರ. ಅಂದರೆ ಈ ವ್ಯಕ್ತಿ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಹಿಡಿದು ಕಷ್ಟಪಟ್ಟು, ನಿರ್ಮಾಪಕರು ಯಾರೂ ಸಿಗಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ. ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡಿವಿ, ಅದೆಲ್ಲ ಸಿಂಪಲ್ ರೀಸನ್. ಇವ್ರು ನನ್ನ ಬ್ರದರ್ ಅಂತ ಹೇಳಿದ್ರೆ ಎಲ್ಲ, ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದರೆ ನಾನು ಸಿನಿಮಾನ ತುಂಬ ಪ್ರೀತಿಸ್ತೀನಿ. ಅದೇ ಥರ ಅದಕ್ಕಿಂತ ಜಾಸ್ತಿ ಪ್ರೀತಿಸೋಂಥ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ, ಬೇರೆ ಏನೇನಲ್ಲ. ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡಿದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ, ಅದು ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ರಿಸಲ್ಟ್ ಗೊತ್ತಿಲ್ಲ, ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ. ಒಂದು ಹುಚ್ಚತನ ಅಂತಾರಲ್ಲ, ಒಂದು ಕ್ರೇಜ್. ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು, ಮೊನ್ನೆ ಒಬ್ಬರು ಸ್ನೇಹಿತರು ಕೇಳ್ತಾ ಇದ್ರು, ನೀ ಸಿನಿಮಾ ಪ್ರೊಡ್ಯೂಸ್ ಮಾಡೋದಲ್ಲ, ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗೆ, ಎಲ್ಲಿಂದ ಗಟ್ಸ್ ಬರುತ್ತೆ, ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತೀರಲ್ಲ, ಆ ಗಟ್ಸ್ ಅದು ಹೆಂಗೆ ಬರುತ್ತೆ ಅಂತ. ನಾನು ಹೇಳಿದ ಗಟ್ಸ್ ಅಲ್ಲ, ಅದು ಹುಚ್ಚತನ, ಮ್ಯಾಡ್ನೆಸ್ ಇರಬೇಕು. ಏನೂ ಗೊತ್ತಿರಲ್ಲ. ರಿಯಲ್ ಎಸ್ಟೇಟ್ ಆದ್ರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರುತ್ತೆ ಏನು ಬರುತ್ತೆ ಅಂತ. ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್, ನಿಮಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ, ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಎ ಫಿಲ್ಮ್, ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್. ಎಷ್ಟು ಜನ ಕಲಾವಿದರನ್ನ ಒಗ್ಗೂಡು ಬಂದರೆ ಎಲ್ಲರೂ ಕೂಡ ಹಾಕಬೇಕು, ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅವ್ರ ಸಂಭಾವನೆಗಳು ಏನಿರುತ್ತೋ, ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ಆಗ್ಬೇಕು, ಈ ಸಿನಿಮಾ ಅದೇ ಜಪ, ಒಂದು ಜಪಮಾಲೆ ಹಿಡ್ಕೊಂಬಿಟ್ಟು ಈ ಸಿನಿಮಾ ಆಗ್ಬೇಕು ಅಂತ ಅದನ್ನೇ ಕನಸು ಇಟ್ಕೊಂಡು ಮಾಡ್ತಾರಲ್ಲ. ಸೊ ವೇದಗುರು ಅವರಲ್ಲಿ ಆ ಕನಸು, ಆ ಪ್ಯಾಷನ್, ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವನಾತ್ಮಕವಾಗಿ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಒಬ್ಬನೇ ಅಂತಲ್ಲ, ಅಶೋಕ್ ಅವರು, ಸೋನಾಲ್ ಅವರು, ಧನ್ಯ ಅವರು, ಗಿರಿ ಅವರು, ಅರವಿಂದ್ ಅವರು, ಆಲ್ ವಂಡರ್ಫುಲ್ ಆರ್ಟಿಸ್ಟ್. ನಾನು ಆ್ಯಕ್ಚುಲಿ ಅನ್ಕೊಂಡೇ ಇರಲಿಲ್ಲ ಸ್ಕ್ರೀನಲ್ಲಿ ಏನು ಕಾಂಟ್ರಿಬ್ಯೂಷನ್. ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಇವರಿಗೆಲ್ಲ ಅಂದರೆ ಈ ಕ್ಯಾರೆಕ್ಟರ್ ನಾನು ಒಬ್ಬನೇ ಅರ್ಥ ಮಾಡ್ಕೊಂಡಿದ್ದ ಅನ್ನೋ ಭ್ರಮೆನಲ್ಲ ನನಗೆ. ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ, ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ ನನಗೆ.
ನೋಡ್ತಾ ನೋಡ್ತಾರೆ ಸೋನಾಲ್ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್, ಎಷ್ಟು ಚಿಕ್ಕ 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 ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಧನ್ಯ ಅವರು ಕೂಡ ವಂಡರ್ಫುಲ್ ಎನರ್ಜಿ, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಸಚ್ ಎ ವಂಡರ್ಫುಲ್ ವೇವ್ ಲೆಂತ್. ಅದು ಹೆಂಗೆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು, ಇಟ್ಸ್ ಮೆಸ್ಮರೈಸಿಂಗ್. ಅರವಿಂದ್ ಅವ್ರು ಕೂಡ, ಆ್ಯಂಡ್ ಅಶೋಕ್ ಅವ್ರದ್ದು, ನಾನು ಅವ್ರ ಕ್ಯಾರೆಕ್ಟರ್ ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ. ಎಷ್ಟು ಚಿಕ್ಕ 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 ಸೂಕ್ಷ್ಮವಾದಂಥ ವಿಚಾರಗಳು ಬರೀ ಕಣ್ಣಲ್ಲಿ ನೋಡೋದ್ರಲ್ಲಿ, ಅದು ಮ್ಯೂಸಿಕಲ್ಲಿನೂ ಹೆಂಗೆ ಮ್ಯಾಚ್ ಆಗಿದೆ, ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಹೆಂಗೆ ತೊಗೊಂಡು ಹೋದ್ರು, ರಾಮಿ ಅವ್ರು ಇಟ್ಟಿರ್ತಕ್ಕಂಥ ಫ್ರೇಮ್ಸ್, ಕೆಲವೊಂದು ಅದು ಗೊತ್ತಿಲ್ಲ, ಔಟ್ ಆಫ್ ದಿ ಗ್ರಾಮರ್ ಅಂತ ನನಗೆ ಅನಿಸ್ತು. ಬಟ್ ಇಟ್ಸ್ ಹೌ ಇಟ್ಸ್ ವಂಡರ್ಫುಲ್. ಥಿಂಕಿಂಗ್ ವಾಸ್ ಆಸಮ್. ನಾವು ಇದೇ ಆಕ್ಸಿಸ್ ಅಲ್ಲೇ ಹೋಗ್ಬೇಕಂತ ಸಡನ್ಲಿ ಇಟ್ ಕಮ್ ಡಿಫ್ರೆಂಟ್ ಕಟ್, ಹೌ ಗೊತ್ತಿಲ್ಲ. ಇಟ್ ಜಸ್ಟ್ ವೆಂಟ್ ಇನ್ ಟು ದ ಫ್ಲೋ. ಐ ಥಿಂಕ್ ಯುವರ್ ಇಮ್ಯಾಜಿನೇಷನ್, ಯುವರ್ ಕಾಂಬಿನೇಷನ್ ಇಸ್ ವಂಡರ್ಫುಲ್.